ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಶುಕ್ರವಾರ ಸಂಜೆ ಟೈಮ್ ಈಗ 6:30 ಆಗಿದೆ. ಆ್ಯಂಡ್ ನಾನು ಲಾಸ್ಟ್ ಫ್ರೈಡೇದು ವ್ಲಾಗ್ ಕೂಡ ಶೇರ್ ಮಾಡಿಲ್ಲ, ಯಾಕಂದರೆ ನಿಮಗೆಲ್ಲರಿಗೂ ಅದೇ ನಿಂಬೆಹಣ್ಣು ದೀಪ ಮೊದಲನೇ ವಾರದ 2ನೇ ವಾರದ ಹಾಕಿದ್ದೀನಲ್ಲ, ಅದನ್ನೇ ನೋಡ್ತಾ ಬೇಜಾರಾಗುತ್ತೆ. ಈ ವ್ಲಾಗಲ್ಲೇ 2 ಶೇರ್ ಮಾಡೋಣ ಅಂತ ಹಾಕಿದ್ದೀನಿ. ಮೊದಲನೇ ವಾರದ್ದು ವ್ಲಾಗ್ನ ಈಗ ಅಂದರೆ ವೀಡಿಯೋನ ಇವಾಗ ಹಾಕ್ತೀನಿ. ಎಲ್ಲರೂ ನೋಡ್ಕೊಂಡು ಬನ್ನಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಏನಾದರೂ ಮಿಸ್ಟೇಕ್ಸ್ ಆಗಿದ್ರೆ ಏನೂ ಅಂದ್ಕೊಳ್ಬೇಡಿ, ನೋಡ್ಕೊಂಡು ಬನ್ನಿ ವಿಡಿಯೋದಲ್ಲಿ ಹೇಳ್ದಂಗೆ ಇದು ಫ್ರೈಡೇದು ಅಂದರೆ ಲಾಸ್ಟ್ ಫ್ರೈಡೇದು ವಿಡಿಯೋ ಆಗಿರುತ್ತೆ. ಮನೇಲಿ ಸಿಂಪಲ್ಲಾಗಿ ಪೂಜೆ ಮಾಡಿಕೊಂಡು ಹೂವು ಎಲ್ಲ ನಿನ್ನೆ ಗುರುವಾರ ಆಗಿರೋದ್ರಿಂದ ಪೂಜೆ ಮಾಡಿದ್ರು, ಅದಕ್ಕೆ ಇನ್ನು ಸ್ವಲ್ಪ ಹೂವು ಎಲ್ಲ ಆ್ಯಡ್ ಮಾಡಿ ಪೂಜೆ ಮಾಡಿಕೊಂಡು ನಾನಿವಾಗ ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ಅಮ್ಮ ಎಲ್ಲ ಪೂಜೆ ಸಾಮಾನೆಲ್ಲ ರೆಡಿ ಮಾಡಿಟ್ಟಿದ್ರು. ಆಚೆಯಿಂದ ಈ ಥರ ಇದೆ, ನೋಡಿದ್ದೀರಾ ಅಂದ್ಕೊತೀನಿ ಲಾಸ್ಟ್ ವೀಡಿಯೋದಲ್ಲಿ. ಇನ್ನೂ ಯಾರೆಲ್ಲ ನಾನು ನಾಳೆ ವೀಡಿಯೋಸ್ನ ನೋಡಿಲ್ಲ, ಪ್ಲೀಸ್ ಹೋಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳಿ. ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಏನೋ ಮಿಸ್ಟೇಕ್ಸ್ ಆಗಿದ್ದರೆ ಇನ್ನೂ ಅಂದ್ಕೊಳ್ಬೇಡಿ. ನೋಡ್ತಾ ಇರ್ಬೋದು, ದೀಪನೆಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನಾನು ವೀಡಿಯೋ ಸ್ಟಾರ್ಟ್ ಮಾಡಿಬಿಟ್ಟು ಮಾತಾಡೋಣ, ಅಲ್ಲೇ ವಾಯ್ಸ್ ಓವರ್ ಕೊಡೋಣ ಅಂದ್ಬಿಟ್ಟು ವೀಡಿಯೋನೆಲ್ಲ ಸ್ಟಾರ್ಟ್ ಮಾಡಿಕೊಂಡು ನನ್ನ ಪಾಡಿಗೆ ನಾನು ಮಾತಾಡ್ತಾಯಿದ್ದೀನಿ. ಮನೆಗೆ ಬಂದು ನೋಡಿದ್ರೆ ವಾಯ್ಸ್ ಎಲ್ಲ ಏನೂ ರೆಕಾರ್ಡೇ ಆಗಿರಲಿಲ್ಲ, ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಅರಿಶಿನ ಎಲ್ಲ ಹಚ್ಕೊಂಡು, ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ತುಪ್ಪ ಎಲ್ಲ ಹಾಕಿ ಬತ್ತಿಯಲ್ಲೇ ಇಡ್ತಾಯಿದ್ದೀನಿ. ಆ್ಯಂಡ್ ಬತ್ತಿ ಮೇಲೆ ಸ್ವಲ್ಪ ಕರ್ಪೂರ ಕೂಡ ಹಾಕ್ಕೊಳ್ತಾಯಿದ್ದೀನಿ. ಇದರಿಂದ ಬೇಗ ದೀಪ ಕೂಡ ಹಚ್ಚುತ್ತೆ. ನಾನು ಲಾಸ್ಟ್ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ಮತ್ತು ಬತ್ತಿ ಏನಿರುತ್ತೆ ನಾವು ದೀಪ ಹಚ್ತೀವಲ್ಲ, ಅದನ್ನು ತುಪ್ಪದಲ್ಲಿ ಅದ್ದಿಬಿಟ್ಟು ಇಟ್ಟಿದ್ರೆ ಯಾವಾಗಲೂ ಕೂಡ ಬೇಗ ಚೆನ್ನಾಗಿ ಉರಿಯುತ್ತೆ. ಚೆನ್ನಾಗಿ ತುಪ್ಪನ ಬತ್ತಿ ಹೀರ್ಕೊಂಡಿರುತ್ತಲ್ವ, ಚೆನ್ನಾಗಿ ಉರಿಯುತ್ತೆ. ಪೂಜೆ ಎಲ್ಲ ಆಯಿತು, ಆರತಿ ಎಲ್ಲ ಮಾಡಿದಾದಮೇಲೆ ನಾನೊಂದು ಸ್ಮಾಲ್ ಕ್ಲಿಪ್ ವಿಡಿಯೋ ಶೂಟ್ ಮಾಡಿಕೊಂಡೆ. ನಮ್ಮ ಮನೆ ಹತ್ರ ಇಲ್ಲಿ ಸ್ಕೂಲೆಲ್ಲ ಮುಗ್ದಾದಮೇಲೆ ಸಾಟರ್ಡೇದು ಗಾಳಿಪಟ ಬಿಡ್ತಾಯಿದ್ರು. ಅದನ್ನು ಒಂದು ಚಿಕ್ಕ ಸ್ಮಾಲ್ ಕ್ಲಿಪ್ ತಗೊಂಡೆ. ಪಾಪುನ ಮಲಗಿಸಿದ್ರೆ ತುಂಬ ಸೌಂಡ್ ಆಗ್ತಾಯಿತ್ತು, ಅದಕ್ಕೆ ಆಚೆ ಹೋಗಿ ನೋಡಿದಾಗ ಈ ಥರ ಗಾಳಿಪಟ ಹಾರಿಸ್ತಾಯಿದ್ರು. ಈ ಮಕ್ಕಳಿಗೆ ಎಷ್ಟು ಹೇಳಿದ್ರು ಬೇರೆ ಕಡೆ ಹೋಗಿ ಆಡ್ಕೊಳ್ಳಿ ಅಂದರೆ ಆಡ್ಕೊಡೋದೇ ಇಲ್ಲ, ತುಂಬ ಸೌಂಡ್ ಮಾಡ್ತಾರೆ. ನಮ್ಮದು ವಿಂಡೋ ಎಲ್ಲ ಓಪನ್ ಮಾಡಿರೋದ್ರಿಂದ ಪಾಪುಗೆ ಡಿಸ್ಟರ್ಬೆನ್ಸ್ ಆಗುತ್ತೆ. ಅದಕ್ಕೆ ಹೋಗ್ಬಿಟ್ಟು ಬೈದ್ಬಿಟ್ಟು ಬಂದೆ. ಏನು ಮಾಡೋಕ್ಕಾಗಲ್ಲ, ಅವ್ರಿಗೂ ಸ್ಯಾಟರ್ಡೇ ಹಾಫ್ ಡೇ ಇರುತ್ತೆ, ಅವರು ಆಟ ಆಡಬೇಕು. ಸಂಡೇ ಒಂದಿನ ರಜೆ ಇರುತ್ತೆ. ನಾವು ಆ ಥರ ಬೇರೆ ಕಡೆ ಹೋಗಿ ಆಟಾಡಿ ಅಂದರೆ ಪಾಪ ಅವ್ರಿಗೂ ಕಷ್ಟ ಆಗುತ್ತೆ ಅಲ್ವಾ, ಅದಕ್ಕೆ ಸುಮ್ಮನೆ ಆಗಿಬಿಟ್ಟೆ. ಆ್ಯಂಡ್ ಹಾಯ್ ಮಾಡು ಅಂತ ಹೇಳ್ಬಿಟ್ಟು ಅವ್ನ ಕೈಲಿ ಹಾಯ್ ಕೂಡ ಮಾಡಿಸ್ದೆ. ಆ್ಯಂಡ್ ನನಗೆ ಎಷ್ಟು ಖುಷಿಯಾಗಿತ್ತು ಗೊತ್ತಾ, ಮೀಶೋದಲ್ಲಿ ಟ್ರೈಪೋಡ್ ಬುಕ್ ಮಾಡಿದ್ದೆ, ಅಫೋರ್ಡೆಬಲ್ ಪ್ರೈಸಲ್ಲಿ ಸಿಕ್ತು. ಟ್ರೈಪೋಡು ಬುಕ್ ಮಾಡಿ ತುಂಬ ದಿನ ಆಗಿತ್ತು, ಬಂದಿರಲಿಲ್ಲ. ಡೆಲಿವರಿ ಇಶ್ಯೂಸಿಂದ ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು, ಕೇಳಿದ್ದಕ್ಕೆ ಲೇಟಾಗಿ ಬಂತು. ತುಂಬ ಖುಷಿಯಾಯಿತು. ಟ್ರೈಪೋಡ್ ನನಗೆ ಗೊತ್ತಿಲ್ಲ ಏನು ಅಷ್ಟೊಂದು ಖುಷಿ ಆಗುತ್ತೆ. ಟ್ರೈಪೋಡ್ ಅಂದರೆ ನಿಮಗೆಲ್ಲ ಅನಿಸಿರೋ ಪ್ರಕಾರ ಏನು ಟ್ರೈಪೋಡ್ ತೊಗೊಬಿಟ್ಟಿದ್ರಲ್ಲ ಅದಕ್ಕೆ ಏನು ಖುಷಿ ಆಗಿಬಿಡುತ್ತೆ ಆ ಥರ ಎಲ್ಲ ಅನ್ಸ್ಬೋದು, ಅಂದರೆ ನನಗೇನು ಗೊತ್ತಿಲ್ಲ. ತುಂಬ ಖುಷಿ ಆಯಿತು, ಎಕ್ಸೈಟ್ಮೆಂಟಿಂದ. ಹೆಂಗಿರುತ್ತೆ, ಏನಾದರೂ ಡ್ಯಾಮೇಜ್ ಆಗಿಬಿಟ್ಟಿರುತ್ತೋ ಆ ಥರ ಭಯ ಬಿಟ್ಕೊಂಡು ಓಪನ್ ಮಾಡಿದೆ. ಇನ್ನಿಲ್ಲ ಆರಾಮಾಗಿ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ, ಖುಷಿ ಆಯಿತು. ಆ್ಯಂಡ್ ಇನ್ನು ಮನೆಯಿಂದ ಟ್ರೈಪೋಡಲ್ಲಿ ಹೊಸ ವೀಡಿಯೋನ ಶೂಟ್ ಮಾಡಿಬಿಟ್ಟು ಹಾಕ್ತೀನಿ. ರೆಸಿಪೀಸ್ಗೆಲ್ಲ ಏನಾದರೂ ಅಡುಗೆ ಮನೆಯಲ್ಲಿ ಕುಕ್ ಮಾಡಬೇಕಾದ್ರೆ ಟ್ರೈಪೋಡ್ ಇರಲೇಬೇಕು, ಇಲ್ಲಾಂದರೆ ಕ್ಲೀನಾಗಿ ವೀಡಿಯೋ ಶೂಟ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ದೊಡ್ಡದೇನು ತರಿಸ್ಕೊಂಡಿಲ್ಲ, ಟ್ರೈಪೋಡು ತರಿಸ್ಕೊಂಡೆ. 250 ಅಮೆಝಾನಲ್ಲಿ 250, ಫ್ಲಿಪ್ಕಾರ್ಟೆಲ್ಲ 215 ಇರುತ್ತೆ. ಮೀಶೋದಲ್ಲಿ ನಾನು ಆಫರ್ ಇರೋ ಟೈಮಲ್ಲಿ 190ಗೆ ತೊಗೊಂಡೆ. ಲಿಂಕ್ ಬೇಕಾಗಿದ್ದರೆ ಹೇಳಿ, ನಿಮಗೆಲ್ಲ ಶೇರ್ ಮಾಡ್ತೀನಿ. ನೋಡಿ ಈ ಥರ ಇತ್ತು. ಇದನ್ನ ಸೆಲ್ಫಿ ಥರನೂ ಯೂಸ್ ಮಾಡ್ಬೋದು, ಮತ್ತು ನೀವು ಟ್ರೈಪೋಡ್ ಥರನೂ ಕುಕ್ಕಿಂಗ್ ಎಲ್ಲ ಮಾಡಬೇಕಾದ್ರೆ ಯೂಸ್ ಮಾಡ್ಬೋದು. ನೋಡಿ ನಿಮಗೆ ವಿಡಿಯೋ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ಚಾರ್ಜರ್ ಕೂಡ ಕೊಟ್ಟಿದ್ದಾರೆ, ಅದ್ರ ಜೊತೆ LED ಲೈಟ್ ಕೂಡ ಕೊಟ್ಟಿದ್ದಾರೆ. ನೀವು ಕರೆಂಟ್ ಇಲ್ಲ ಅಂದಾಗ ಕೂಡ ಚಾರ್ಜ್ ಹಾಕ್ಕೊಂಡು ಯೂಸ್ ಮಾಡ್ಬೋದು ಲೈಟ್ನ. ಮತ್ತು ಅದ್ರ ಜೊತೆ ಬ್ಲೂಟೂತು ಕನೆಕ್ಟ್ ಇದೆ. ಇದು ಬ್ಲೂಟೂತ್ದು ರಿಮೂವೇಬಲ್ ಅಂದರೆ ರಿಮೋಟ್ ಥರ ಇದೆ, ಓಪನ್ ಮಾಡ್ಕೋಬೋದು, ಕ್ಲೋಸ್ ಮಾಡ್ಕೋಬೋದು. ಸ್ಟಿಕ್ ಜೊತೆನೇ ಅಟ್ಯಾಚ್ ಆಗಿರುತ್ತೆ ಅದನ್ನು ಕೂಡ. ಆ್ಯಂಡ್ ಇದನ್ನೇ ಒಂದು ಟ್ರೈಪೋಡ್ ಬಗ್ಗೆನೇ ಒಂದು ಸಪ್ರೇಟ್ ಚಿಕ್ಕದಾಗಿ ಮಿನಿ ವ್ಲಾಗ್ ಥರ ಹಾಕಿ ಶೇರ್ ಮಾಡ್ತೀನಿ. ನೋಡಿ ಹೇಗೆ ಓಪನ್ ಮಾಡಿದೆ ಅಂತ.
ಸೆಂಟ್ರಲ್ಲಿ ಆನೆ ವಿಡಿಯೋ ಹಾಕಿದ್ದಾಳೆ ಅಂತ ಅಂದ್ಕೊಳ್ಬೇಡಿ. ಇದು ನಮ್ಮ ಬನ್ನೇರಘಟ್ಟ ನ್ಯಾಷನಲ್ ಪಾರ್ಕಲ್ಲಿ ಒಂದು ಆನೆನ ಸೆರೆ ಹಿಡಿದ್ರು. ಮಕ್ಕಳ ಆನೆ ಅದು 5 ಜನನೇನೋ ಸಾಯಿಸಿತ್ತು, ಅದಕ್ಕೋಸ್ಕರ ಅದನ್ನು ಸೆರೆ ಹಿಡಿದ್ರು. ಅದು ಸ್ಮಾಲ್ ಒಂದು ಕ್ಲಿಪ್ ಇತ್ತು, ಕ್ಲಿಪ್ ಹಾಕ್ತೆ. ಇವತ್ತು ಇದು ಲಾಸ್ಟ್ ಆಷಾಢ ಶುಕ್ರವಾರದ್ದು ಬೆಳಗ್ಗೆನೇ ಬೇಗ ಎದ್ದು ಅಮ್ಮ ಪಾಪನ ನೋಡ್ಕೊಳ್ತಾಯಿದ್ರು. ನಾನು ಸಿಂಪಲ್ಲಾಗಿ ಪಲಾವ್ ಮಾಡೋಣ ಅಂದ್ಬಿಟ್ಟು, ನಿಮಗೆಲ್ಲ ಗೊತ್ತಿರುತ್ತೆ ರೆಸಿಪಿ, ಅದೇ ಥರ ರೆಸಿಪಿ ಹಂಗೆ ಶೂಟ್ ಮಾಡೋಣ ಅಂತ ಮಾಡಿಕೊಂಡು, ನೀವೆಲ್ಲ ಹೆಂಗೆ ಮಾಡ್ತೀರಾ ಮಾಮೂಲಿ ಆನಿಯನ್ನೆಲ್ಲ ಕಟ್ ಮಾಡಿಕೊಂಡು ಪಲಾವ್ ಸಾಮಾನು ಎಲ್ಲ ಹಾಕ್ಕೊಂಡು ಎಣ್ಣೆಲಿ ಫ್ರೈ ಮಾಡಿಕೊಂಡು ಟೊಮೊಟೊ ವೆಜಿಟೇಬಲ್ಸ್ ಎಲ್ಲ ಹಾಕಿ ಆ್ಯಂಡ್ ಮಸಾಲ ಐಟಮ್ಸ್ ಎಲ್ಲ ಹಾಕ್ಬಿಟ್ಟು ಸಿಂಪಲ್ಲಾಗಿ ಪಲಾವ್ ಮಾಡಿಬಿಟ್ಟು ಬೇಗ ಹೋಗ್ಬಿಟ್ಟು ಸ್ನಾನ ಎಲ್ಲ ಮಾಡಿಕೊಂಡು, ಈ ಸಲ ಪಾಪುಗೂ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡಿಕೊಂಡು ಸ್ವಲ್ಪ ಬೇಗನೆ ಆಯಿತು. ಎಲ್ಲ ವಾರಕ್ಕಿಂತ ಈ ವಾರ 11 ಗಂಟೆ ಅಷ್ಟೊತ್ತೆಲ್ಲ ಹಚ್ಚಿಬಿಟ್ಟೆ. ಪಲಾವೆಲ್ಲ ನೋಡಿ ಆಗ್ತಾಯಿದೆ. ಇವಾಗ ಅಲ್ಲಿ ಕ್ಲೋಸ್ ಮಾಡ್ತೀನಿ. ನಾನು ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಮನೆಯಲ್ಲಿ ಪೂಜೆನೂ ಮಾಡಿದರು. ನಮ್ಮಮ್ಮ ಬೆಳಗ್ಗೆನೇ ಮಾಡಿಬಿಟ್ಟಿದ್ರು ಪೂಜೆ. ನನಗಿಂತ ಬೇಗ ಎದ್ಬಿಟ್ಟು ಪೂಜೆ ಮಾಡಿದರು. ಅದಕ್ಕೆ ಅಮ್ಮ ಪಾಪನ ನೋಡ್ಕೊಳ್ತಾಯಿದ್ರು. ಅದಕ್ಕೆ ನಾನಿವತ್ತು ಟಿಫನ್ ಮಾಡಿದ್ದು. ವೆದರ್ ಈ ಥರ ಇದೆ. ಇವತ್ತು ಸ್ವಲ್ಪ ಬಿಸಿಲು ಬಂದಿತ್ತು. ನಮ್ಮ ಮನೆ ಹತ್ರ ಈ ನಾಯಿ ಇನ್ನೂ ಒಂದು 2 ವೀಕ್ಸಿಂದ ಬರ್ತಾಯಿದೆ. ನಮ್ಮ ಪಾಪುಗೆ ಫುಲ್ ಫ್ರೆಂಡ್ ಆಗಿಬಿಟ್ಟಿದೆ. ನೋಡಿ ಪಾಪುನ ಮಲಗಿಸ್ತಾ ಇದ್ದೀನಿ. ಮಲ್ಕೊತಾಳೆ ಎದೊಳ್ತಾಳೆ, ಮಲ್ಕೊತಾಳೆ ಎದೊಳ್ತಾಳೆ. ಏನು ಮಾಡೋದು ಅಂದರೆ ಅವಳಿಗೆ ನಾನು ಪಕ್ಕದಲ್ಲೇ ಇರಬೇಕು, ಯಾರಾದರೂ ಪಕ್ಕದಲ್ಲಿ ಇರಬೇಕು. ಅವಳು ಗೊತ್ತಾಗುತ್ತೆ ಆ ಕಡೆ ಈ ಕಡೆ ಕೈಯನ್ನೆಲ್ಲ ಟಚ್ ಮಾಡಿಬಿಟ್ಟು ನೋಡ್ತಾಳೆ. ಯಾರೂ ಇಲ್ಲಾಂದರೆ ಎದೊಳ್ಬಿಡ್ತಾಳೆ. ಪಾಪು ಸ್ನಾನ ಎಲ್ಲ ಮಾಡ್ಕೊಂಡಿದ್ದಾಯಿತು. ದೇವಸ್ಥಾನಕ್ಕೆ ಬಂದ. ಈ ಸಲ ದೇವಸ್ಥಾನದಲ್ಲಿ ನಾನು ಬೇಗ ಹೋಗಿದ್ದರಿಂದ ಬೇರೆಯವರೆಲ್ಲ ಬಂದಿರೋ ನನಗೆ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಏನೋ ಒಂಥರ ಭಯ ಆಗ್ತಾಯಿತ್ತು. ಇಷ್ಟು ದಿನ ಈ ಪ್ಲೇಸಲ್ಲಿ ಕೂತ್ಕೊಳ್ತಾ ಇದ್ದೆ, ಇವಾಗ ಬೇರೆ ಪ್ಲೇಸಲ್ಲಿ ಕೂತ್ಕೊಂಡು ನನಗೆ ಸೆಟ್ ಆಗಿಲ್ಲ. ಅದಕ್ಕೆ ಆ ಕಡೆಯಿಂದ ಈ ಕಡೆಗೆ ಶಿಫ್ಟ್ ಆಗಿಬಿಟ್ಟೆ. ನೋಡಿರಿ ಬೇಡ್ಕೊಂಡು ನಿಂಬೆಹಣ್ಣೆಲ್ಲ ಕಟ್ ಮಾಡ್ಕೊಂಡು ಇಡ್ತಾಯಿದ್ದೀನಿ. ಎಲ್ಲ ವಾರದಲ್ಲೂ ಕರೆಕ್ಟಾಗಿ ಪೂಜೆ ಎಲ್ಲ ಮಾಡಿದ್ದಾಯಿತು, ಏನು ಮಿಸ್ಟೇಕ್ಸ್ ಇರಲಿಲ್ಲ. ಈ ವಾರ ಏನಾಯಿತು ಅಂದರೆ ನಿಂಬೆಹಣ್ಣೆಲ್ಲ ಕಟ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಕಾಯಿರೋ ನಿಂಬೆಹಣ್ಣಿತ್ತು, ಅದಕ್ಕೆ ಅದು ಒಂದು ಕಟ್ಟಾಗೋಯಿತು. ನಮ್ಮಮ್ಮ ಅದೇ ಟೈಮಲ್ಲಿ ದೇವಸ್ಥಾನಕ್ಕೆ ಬಂದಿದ್ದರು. ನಮ್ಮಮ್ಮನಿಗೆ ಹೇಳ್ಬಿಟ್ಟು ತರಿಸ್ದೆ. ಆರತಿ ಎಲ್ಲ ಮಾಡಿದ್ದಾಯಿತು. ಜಾಸ್ತಿ ಏನು ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ, ಯಾಕೆಂದರೆ ಬೇರೆಯವರೆಲ್ಲ ಇದ್ರಲ್ಲ, ನನಗೇನೋ ಒಂಥರ ಆಗ್ತಾಯಿತ್ತು. ರಮ್ಯಕ್ಕ ಕೂಡ ಬಂದಿದ್ದರು. ರಮ್ಯಕ್ಕನು ಪೂಜೆ ಎಲ್ಲ ಮಾಡೋದಕ್ಕೆ ಅಂದರೆ ನಿಂಬೆಹಣ್ಣೆಲ್ಲ ಕಟ್ ಮಾಡ್ಕೊಂಡು ಎಲ್ಲ ರೆಡಿ ಮಾಡಿ ದೀಪ ಹಚ್ತಾಯಿದ್ರು. ಅವಾಗ ನಾನು ಶೂಟ್ ಮಾಡ್ಕೊಳ್ತೀನಿ ನಿಮ್ಮದು ಅಂತ ಮಾಡಿಕೊಂಡು ಮನೆಗೆ ಹೋಗ್ಬಿಟ್ಟೆ. ಮನೆಗೆ ಹೋಗಿ ಟಿಫನ್ ಎಲ್ಲ ಮಾಡ್ಕೊಂಡು ಬಂದು ಮತ್ತೆ ನಿಮಗೋಸ್ಕರ ತೋರಿಸ್ಬೇಕಲ್ವ ಅಂದ್ಬಿಟ್ಟು ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ. ನನಗೆ ನೋಡಿ ಏನೋ ಶೇರ್ ಮಾಡಬೇಕು, ಮೆಮೊರೀಸ್ ಇರುತ್ತೆ, ನಿಮಗೂ ನೋಡ್ದಂಗೆ ಆಗುತ್ತೆ ಅಂದ್ಬಿಟ್ಟು ಶೇರ್ ಮಾಡ್ತೀನಿ. ನೀವು ಹಂಗೆ ನೋಡ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀರಾ. ಪ್ಲೀಸ್ ಹೋಗ್ಬಿಟ್ಟು ಲೈಕ್ ಮಾಡಿ ಮತ್ತು ಹಂಗೆ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ. ಆ್ಯಂಡ್ ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸೊ ದಟ್ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೂ ನಿಮಗೆ ಫಸ್ಟೇ ನೋಟಿಫಿಕೇಷನ್ ಬರುತ್ತೆ. ನಾನು ಏನು ವೀಡಿಯೋಸ್ ಹಾಕಿದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಯಾರೂ ಮರಿಬೇಡಿ. ನನಗೆ ಇಷ್ಟು ದಿನ ಸಪೋರ್ಟ್ ಮಾಡೋದಕ್ಕೆ ತುಂಬ ಥ್ಯಾಂಕ್ಸ್. 57 ಏನೋ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ. ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವಾರ ರಮ್ಯಕ್ಕ ನಾವು ಎಲ್ಲ ಒಟ್ಟಿಗೆ ಹೋಗ್ಬಿಟ್ಟು, ಅಂದರೆ ರಮ್ಯಕ್ಕ ಸ್ವಲ್ಪ ಲೇಟಾಗಿ ಬಂದರು, ನಾನು ಬೇಗ ಮುಗಿಸ್ಕೊಂಡು ಬಂದುಬಿಟ್ಟೆ. ಬೇರೆಯವರೆಲ್ಲ ಇದ್ದರು, ಗೊತ್ತಿರೋರು ಕೇಳ್ತಾಯಿದ್ರು ವೀಡಿಯೋ ಶೂಟ್ ಮಾಡ್ಕೊಳ್ತಾ ಇದ್ಯಾ, ಎಂತಕ್ಕೆ ಮಾಡ್ಕೊಳ್ತಾ ಇದೆಯಾ ಅಂತ ಎಲ್ಲ. ಅದಕ್ಕೆ ಅವ್ರು ಏನಾದರೂ ಅಂದ್ಕೊಳ್ತಾರೆ ಅಂದ್ಬಿಟ್ಟು ಮಾಡೋಕ್ಕೆ ಹೋಗಲಿಲ್ಲ. ಈ ಥರ ಅಮ್ಮನವ್ರಿಗೆ ಈ ಥರ ಸೀರೆ ಉಡಿಸಿದ್ದಾರೆ. ಈ ದೇವಸ್ಥಾನದ ಬಗ್ಗೆ ಹೇಳೋಣ ಅಂತ ಅಂದ್ಕೊಂಡಿದ್ದೆ. ಕೇಳಿದೆ ಪೂಜಾರಿ ಅವ್ರನ್ನ. ಅವರು ಈ ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂದರೆ, ಹಿನ್ನೆಲೆ ಹೇಳಬೇಕು ಅಂದರೆ ಹಳೆ ಟೆಂಪಲ್ದು ಫೋಟೋಸ್ ಇರಬೇಕು. ಸುಮ್ಮನೆ ನಾವೇನೋ ಹೇಳೋದು ಅಷ್ಟೊಂದು ಇದಿರಲ್ಲ. ನಮಗೂ ಅದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ. ಇದು 200 ವರ್ಷ 300 ವರ್ಷ ಪುರಾತನದು ದೇವಸ್ಥಾನ, ಅದು ಮಾತ್ರ ಗೊತ್ತು. ಇವಾಗೆಲ್ಲ ಕನ್ಸ್ಟ್ರಕ್ಟ್ ಆಗಿಬಿಟ್ಟಿದೆ ಅಲ್ವ, ಹೊಸ ದೇವಸ್ಥಾನ ಕನ್ಸ್ಟ್ರಕ್ಟ್ ಆಗಿದೆ ಅಲ್ವಾ. ನಿನಗೆ ಪ್ರಾಪರಾಗಿ ಒಂದು ಪ್ರೂಫ್ ಸಿಗೋಲ್ಲ ಹೇಳೋದಕ್ಕೆ. ಸುಮ್ಮನೆ ಆ ಥರ ಎಲ್ಲ ಹೇಳ್ಬಾರ್ದು, ಬೇಡ ಅಂತ ಅನ್ನಿಸ್ತು ನನಗೂ. ಅದಕ್ಕೆ ಸುಮ್ಮನೆ ಆಗಿಬಿಟ್ಟೆ. ಪಾಪುನ ಕನ್ಕೊಂಡು ಬಂದಿದ್ದೆಲ್ಲ ನಾನು ಪಾಪು ಸುಮ್ಮನೆ ಹಂಗೆ ಒಂದು ಸ್ಮಾಲ್ ಕ್ಲಿಪ್ ವೀಡಿಯೋ ಮಾಡಿಕೊಂಡ್ರೆ ಅಷ್ಟೇ. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಹೋಗಿ ನೋಡಿಲ್ಲ, ಪ್ಲೀಸ್ ದಯವಿಟ್ಟು ಹೋಗಿ ನೋಡಿ ಹಳೆ ವೀಡಿಯೋಸ್ನೆಲ್ಲ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೋ ಗೊತ್ತಿಲ್ಲ, ವಾಯ್ಸ್ ಚೇಂಜ್ ಆಗಿಬಿಡ್ತು. ಆ್ಯಂಡ್ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಸಾರಿ, ಏನು ಅಂದ್ಕೊಳ್ಬೇಡಿ. ಇನ್ನೂ ಚೆನ್ನಾಗಿ ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಕೀಪ್ ಸಪೋರ್ಟಿಂಗ್.